ಕಪ್ಪೆ ಮತ್ತು ಜನರ ಮಾತು. ರಜನಿಕಾಂತ್ ಅವರು ಹೇಳಿದ ಒಂದು ಅರ್ಥಪೂರ್ಣವಾದಂತಹ ಕತೆ. ಮಲೆ ಏರಿ ಪೋಣೋ. ಒಮ್ಮೆ ಒಂದು ಕಪ್ಪೆ ಎತ್ತರದ ಪ್ರದೇಶವನ್ನ ಅಥವಾ ಗೋಡೆಯನ್ನ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತಂತೆ. ಆಗ ಉಳಿದ ಕಪ್ಪೆಗಳು ಜೋರಾಗಿ ಕಿರ್ಸ್ಲಿಕ್ಕೆ ಪ್ರಾರಂಭ ಮಾಡ್ತವಂತೆ. ಅದನ್ನ ಹತ್ಬೇಡ, ಅದು ಹತ್ತಿದ್ರೆ ನೀನ್ ಬಿದ್ದು ಹೋಗ್ತೀಯಾ, ಅಲ್ಲಿ ವಿಷ ಇದೆ, ಅದನ್ನ ಹತ್ಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್, ತುಂಬಾ ಕಷ್ಟಗಳಿದೆ ಅಲ್ಲಿ, ನೀನು ಹೋಗ್ಬೇಡ, ನೀನು ಸತ್ ಹೋಗ್ತೀಯಾ ಅಂತ ಹೇಳಿ ಜೋರಾಗಿ ಕಿರ್ಸ್ಲಿಕ್ಕೆ ಪ್ರಾರಂಭ ಮಾಡುತ್ತಂತೆ. ಆದ್ರೆ ಎತ್ತರದ ಪ್ರದೇಶವನ್ನ ಹತ್ತುತ್ತಾ ಇರುವಂತಹ ಕಪ್ಪೆ ಇದ್ಯಾವುದರ ಗಮನವನ್ನು ಕೊಡದೇನೆ ಹತ್ಕೊಂಡು ಹೋಗ್ತಾ ಇರುತ್ತೆ. ಕಡೆಗೆ ಉಳಿದ ಎಲ್ಲ ಕಪ್ಪೆಗಳಿಗೂ ಆಶ್ಚರ್ಯ ಆಗುತ್ತೆ. ಇದು ಹೇಗೆ ಸಾಧ್ಯ ಆಯ್ತು, ಇದು ಹೇಗೆ ಹತ್ಲಿಕ್ಕೆ ಆಯ್ತು ಅಂತ ತಮ್ಮನ್ನು ತಾವೇ ಪ್ರಶ್ನಿಸ್ಕೊಳ್ತಿದ್ದಾಗ ಗೊತ್ತಾಗುತ್ತಂತೆ, ಆ ಬೆಟ್ಟವನ್ನ, ಆ ಎತ್ತರದ ಪ್ರದೇಶವನ್ನ ಹತ್ತಿದ கப்பைಗೆ ಕಿವಿயே ಕೇಳ್ತಾ ಇರಲಿಲ್ಲ ಅಂತ ಹೇಳಿ. ஸோ ஜனங்க என்ன சொல்லிட்டு இருக்காங்க, என்ன பேசுறாங்க கேட்காது, அதனால தான் போச்சு. யார் என்ன சொன்னா ಕೂಡ ಏನ್ ರೂಟ್ ನಾ ಹೋಗಿட்டೇ ಇರುತ್ತೆ. ರಜನಿಕಾಂತ್ ಅವ್ರು ಹೇಳ್ದಾಗೆ ಜನರು ಏನ್ ಹೇಳ್ತಾರೆ, ಸುತ್ತಮುತ್ತಲಿನವರು ಏನ್ ಹೇಳ್ತಾರೆ, ಅಕ್ಕಪಕ್ಕದ ಮನೆಯವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಪ್ರಯತ್ನ, ನಮ್ಮ ಯೋಜನೆಗಳ ಬಗ್ಗೆ ನಂಬಿಕೆಯನ್ನ ನಾವಿಟ್ಕೊಂಡು ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆ. ಏನಂತ ಹೇಳ್ತೀರಿ? ನಿಜ ಅಲ್ವಾ? ನಮಸ್ಕಾರ.